ಹಲೋ ನಮಸ್ತೆ. ಜಾಸ್ತಿ ದಿನದ ಮೇಲೆ ಬ್ಲಾಗ್ ಬಂದಿದ್ದೀನಿ. ಏನಪ್ಪ ಅಂದರೆ 2-3 ಟೈಮ್ಸ್ ನಾನು ಬ್ಲಾಗಲ್ಲಿ ಆಲ್ರೆಡಿ ಸಕಲೇಶ್ಪುರ ಸೈಡು ಆಲ್ರೆಡಿ ವಿಸಿಟ್ ಮಾಡಿದ್ದೀನಿ. ಎಷ್ಟು ಸರಿ ಬಂದರೂ ಕೂಡ ಮತ್ತೆ ಬರಬೇಕಂತ ಅನ್ಸೋದು ಬಂದರೆ ಸಕಲೇಶ್ಪುರ ಮಾತ್ರ. ನಾವು ಬಂದಿರೋದು ಈಗ ವೈಲ್ಡ್ ವ್ಯಾಲಿ ರೆಸಾರ್ಟ್ ಅಂತ ಹೇಳ್ಬಿಟ್ಟು ವಿತ್ ಮೈ ಫ್ರೆಂಡ್ಸ್. ಆಲ್ರೆಡಿ ನಾನು ಎಲ್ಲ ಬ್ಲಾಗಲ್ಸು ಮಕ್ಳಿಗೆ ಕಾಣಿಸ್ಕೊತಾ ಇರ್ತಾರೆ. ಪ್ಲೀಸ್ ಎಲ್ಲರಿಗೂ ಹೇಳ್ಬಿಡಿ ಹಾಯ್ ಫ್ರೆಂಡ್ಸ್. ಓಕೆ, ನಾವಿವಾಗ ಕಂಪ್ಲೀಟ್ ಟೂರ್ ಮಾಡ್ತೀವಿ. ವ್ಯಾಲಿ ರೆಸಾರ್ಟು ವಾಟ್ಸಪ್ ನೇಮ್ ಏನದು ಹೆಸರೇನು? ವೈಲ್ಡ್ ವ್ಯಾಲಿ ರೆಸಾರ್ಟ್. ಒಳ್ಳೆ ಹಾಸ್ಪಿಟಾಲಿಟಿ ಕಂಪ್ಲೀಟಾಗಿ ತೋರಿಸ್ತೀವಿ. ಎಲ್ಲರೂ ಈ ವಿಡಿಯೋನ ಕಂಪ್ಲೀಟಾಗಿ ಕೊನೆವರೆಗೂ ನೋಡಬೇಕು. ಬನ್ನಿ. ಸೂಪರ್ ಇದೆ. ನೋಡ್ತಾ ಇದ್ದೀರಲ್ಲ, ಇದೇ ವೈಲ್ಡ್ ವ್ಯಾಲಿ ರೆಸಾರ್ಟ್ ಎಂಟ್ರಿ. ಹಿಂಗೆ ಬರ್ತಾ ನೀವು ನೋಡ್ಬೋದು, ಇಲ್ಲಿ ಬೋರ್ಡ್ ಇದೆ ರೆಸಾರ್ಟ್ದು. ಇದು ಬಂದರೆ ಫುಲ್ ಪಾರ್ಕಿಂಗ್ ಸ್ಪೇಸು. ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 10 ಕಾರ್ ನಿಲ್ಬೋದು ಅನಿಸುತ್ತೆ. ಬೈಕ್ಸ್ ಆರಾಮಾಗಿ ನಿಲ್ಬೋದು. ಇದೇ ಥರ ಇದು ವೇ ಇದೆ ಮ್ಯಾನೇಜ್ಮೆಂಟ್ ಆಫೀಸಿಗೆ. ಆ್ಯಕ್ಚುಲಿ ಇದು ಮ್ಯಾನೇಜ್ಮೆಂಟ್ ಆಫೀಸ್ ಪೂರ್ತಿ. ಯಾವ್ಯಾವ ಥರ ಇರುತ್ತೆ ಕಾಟೇಜಸ್ಸು ಏನು ಕತೆ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಸ್ವಲ್ಪ ಮಳೆ ಬಂದಿರೋದಕ್ಕೆ ಇದಾಗಿದೆ. ಫುಲ್ ಸ್ಪೇಷಿಯಸ್ ಆಗಿದೆ. ಎಲ್ಲ ಗೇಮ್ ಪ್ಲೇ ಏರಿಯಾ ಇದೆಲ್ಲ. ನೈಟ್ ಹೊತ್ತು ಚಿಲ್ ಆಗಬೇಕು. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು ಪ್ರಕಾಶ್ ಅಂತ ಹೇಳಿದ್ರಲ್ವಾ? ಆಕಾಶ್ ಆಕಾಶ್ ಅಂತ ಹೇಳ್ಬಿಟ್ಟು. ವೈಲ್ಡ್ ವ್ಯಾಲಿ ರೆಸಾರ್ಟ್ ಪೂರ್ತಿ ಮ್ಯಾನೇಜ್ಮೆಂಟ್ ನಿಮ್ಮದೇ ಅಲ್ವಾ? ಓಕೆ ಸರ್, ಯಾವ್ಯಾವ ಥರ ಇರುತ್ತೆ ಏನೇನಂತ ಕಂಪ್ಲೀಟ್ ಟೂರ್ ಮಾಡ್ತಾ ಇದ್ದೀವಿ. ಎಲ್ಲ ಒಂದು ಕಡೆಯಿಂದ ತೋರಿಸ್ಬಿಡಿ. ಓಕೆನಾ? ಓಕೆ, ಈ ನಿಮ್ಮ ಬಾಯ್ ಯಾರು ಬಂದಿದ್ರಾ? ಹೋಗಿದ್ದಾರೆ ರೂಮ್ ಹತ್ರ. ಓಕೆ, ಅವ್ರ ರೂಮ್ ಎಲ್ಲ ತೋರಿಸ್ಬಿಟ್ಟು ಲಾಸ್ಟಲ್ಲಿ ಬಂದು ನಿಮ್ಮ ಹತ್ರ ಮಾಡಿದ್ರು. ಓಕೆ, ನಾನು ಸ್ವಿಮ್ಮಿಂಗ್ ಪೂಲು ಓಕೆ ಗೇಮ್ಸ್. ಓಕೆ, ಇವಾಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ರೈನ್ ಡ್ಯಾನ್ಸ್ ಇದೆ, ಪಕ್ಕದಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಎಲ್ಲ ಡಾಮೆಟ್ರಿ ಫುಲ್ ವುಡನ್ ಕಾಟೇಜಸ್ ಇದೆ. ಓಕೆ, ಫಸ್ಟು ಕಾಟೇಜಸ್ಸು ವಿತ್ ಫೈರ್ ಕ್ಯಾಂಪ್ ಏರಿಯಾ ಇದೆಲ್ಲ ತೋರಿಸ್ಬಿಟ್ಟು ಲಾಸ್ಟಲ್ಲಿ ಸ್ವಿಮ್ಮಿಂಗ್ ಪೂಲ್ ವಿತ್ ರೈನ್ ಡ್ಯಾನ್ಸ್ನ ನಾನು ಕವರ್ ಮಾಡ್ಕೊತೀನಿ. ಬನ್ನಿ ನೋಡೋಣ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಕಂಪ್ಲೀಟ್ ಬಂದು ಅವರ ಸೆಂಟರ್ ಏರಿಯಾ. ಇದು ಸೆಂಟರಲ್ಲೊಂದು ಫುಲ್ ಮರ ಇದೆ. ಇದ್ರ ನೈಟ್ ಹೊತ್ತಲ್ಲ ಇದರಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ. ನೋಡೋದು ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕಾಟೇಜಸ್ಸು ಈಗ ನಾನು ತೋರಿಸ್ತೀನಿ. ಬನ್ರೋ ಬೇಗ. ಈಗ ನೋಡ್ತಾ ಇದ್ದೀರಲ್ಲ, ಇದು ಫುಲ್ ವುಡನ್ ಕಾಟೇಜು. 3-4 ಟೈಪ್ಸ್ ಕಾಟೇಜಸ್ ಇದೆ. ನಮ್ಮದು ಬಂದು ಟೆಂಟ್ ಕಾಟೇಜು, ಅದನ್ನು ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಬನ್ನಿ ಈ ಕಾಟೇಜ್ ಹೆಂಗಿದೆ ಅಂತ ಹೇಳ್ಬಿಟ್ಟು ನಾವು ಒಂದ್ಸರಿ ಅಬ್ಸರ್ವ್ ಮಾಡ್ಬಿಡೋಣ. ಆಚೆ ಬಂದಾಗ ಎಲ್ಲ ಚೇರ್ಸ್ ಇದೆ. ಈ ಥರ ಬಂದಾಗ ಒಂದು ಸಿಟ್ಟಿಂಗ್ ಪ್ಲೇಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಾವು ಇದನ್ನು ಬುಕ್ ಮಾಡಿಲ್ಲ. ಮ್ಯಾನೇಜರ್ನ ಕೇಳೋದಕ್ಕೆ ಕಂಪ್ಲೀಟ್ ಟೂರ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ಪರ್ಮಿಷನ್ ಕೊಟ್ಟಿದ್ದಾರೆ. ಸೂಪರ್ ಇದೆ. ಫುಲ್ಲು ಶವರು ನೀವು ನೋಡ್ಬೋದು. ಇಲ್ಲಿ ಆಚೆ ಬಂದರೆ ಇಲ್ಲೊಂದು ದೊಡ್ಡ ಮಿರರ್ ಇದೆ. ಹಾಯ್, ಫುಲ್ ಬೆಡ್ಡು. ಇವಾಗ ನಾನೇನು ಮಾಡ್ತೀನಿ ಗೊತ್ತಾ, ಇದು ನಿಂಗೆ ಓಪನ್ ಮಾಡ್ತೀನಿ. ಇಲ್ಲೊಂದು ವ್ಯೂ ತೋರಿಸ್ಬಿಡ್ತೀನಿ. ನಮ್ಮ ಜಿಪ್ ಲೈನ್
ಆಡಿದ್ವಲ್ಲ ಇದೇ ಅದು ಪ್ಲೇಸು. ಜಿಪ್ಲೈನ್ ವೀಡಿಯೋ ಬರಲಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಇದು ಫುಲ್ ಕಂಪ್ಲೀಟ್ ವ್ಯಾಲಿ ಟೂರ್ ಆಗಿರೋದ್ರಿಂದ ಇದರಲ್ಲಿ ಅದು ಬರಲ್ಲ ಅನಿಸುತ್ತೆ. ಇದನ್ನು ಹಿಂಗೆ ರೊಟೇಟ್ ಮಾಡಿ ಹಿಂಗೆ ಇಟ್ಕೊಂಡು ಅದು ಸೂಪರ್ ಇದೆ. ಇದು ನಾವು ಬುಕ್ ಮಾಡಿಲ್ಲ, ಆದರೂ ಸರಿ ಪರ್ಮಿಷನ್ ಕೇಳ್ಬಿಟ್ಟು ನಮ್ಮದಾಗ ಮಲಗ್ತಾ ಇದೀವಿ. ನೀವು ಧುಮುಕ್ತಿರೋ ಒಂದ್ಸರಿ ನಿಂತ್ಕೊಳ್ರಿ ಬೇಡ ನೀನು ಧುಮುಕಿ ಅಲ್ಲಿ ಧುಮುಕು. ಯಾ ಇದು ಯಾವ್ದು ಇರಲ್ಲ ಎಲ್ಲ ಕಟ್ಟು ನೋಡ್ತಿರಲ್ಲ ಫುಲ್ ಚೆನ್ನಾಗಿದೆ. ಯಾರೆಲ್ಲ ಕಾಟೇಜಸ್ ಸ್ಟೇ ಮಾಡಬೇಕಂದ್ರೆ ಎಲ್ಲ ವುಡನ್ ಕಾಟೇಜಸ್ಸು ನೋಡ್ಬೋದು ನೀವು, ಎಲ್ಲ ವುಡ್ಡಾಗಿ ಮಾಡಿಬಿಟ್ಟಿದ್ದಾರೆ. ನೆಕ್ಸ್ಟ್ ಕಾಟೇಜ್ ಯಾವ್ದು ಏನಿದೆ ಎತ್ತ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ತೋರಿಸ್ತೀನಿ. ಇದು ಔಟ್ಡೋರ್ ಫ್ಯಾಮಿಲಿನೇ ಇರ್ಬೋದಲ್ವಾ. ಇವಾಗ ನಾವು ನೋಡ್ತಾ ಇರೋದು ಬಂದು ಕಪಲ್ಸಿಗೆ ಮಾತ್ರ. ಅದು ಲಾಸ್ಟಲ್ಲಿ ಇದೆಯಾ? ಕಪಲ್ಸಿಗೆ ಯೂಸ್ ಆಗುತ್ತೆ ನೋಡ್ಕೊಂಡು. ಹಾಂ, ಕಪಲ್ಸಲ್ಲಿ ಬಂದ್ರೂ ನೀವೇ ಕರ್ಕೊಂಬನ್ರಿ. ಕಪಲ್ಸ್ ಬಂದ್ರೂ ಇಲ್ಲಿ ಸ್ಟೇ ಆಗ್ಬೋದು. ಸರ್, ಎರಡು ವುಡನ್ ಕಾಟೇಜಸ್ ಇದೆ ಅಲ್ವಾ? ಈ ಏರಿಯಾ ಬಂದು ಏನಿದೆಯಲ್ಲ ಇದು ಫೈರ್ ಕ್ಯಾಂಪ್ ಏರಿಯಾ. ನಾವು ನೈಟೆಲ್ಲ ಚಿಲ್ ಆಗಬೇಕಂದ್ರೆ ಇಲ್ಲಿ ಆರಾಮಾಗಿ ಚಿಲ್ ಆಗ್ಬೋದು. ಫ್ಯಾಮಿಲಿ ಎಲ್ಲರೂ ಬಂದರು ಆರಾಮಾಗಿ ಇದು ಮಾಡ್ಬೋದು. ಇದು ಕಪ್ಪಲಿಗೆ ಮಾತ್ರ ಅಲ್ವಾ ಸರ್? ಇದು ನಾರ್ಮಲ್ ಅದರಲ್ಲಿ ಏನು ತೋರಿಸೋಣ ಸೇಮ್ ಇದೆ. ಈ ರೂಮಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂದರೆ ಪಕ್ಕದಲ್ಲೇ ಚಿಕ್ಕದೊಂದು ಹೊಳೆ ಈ ಟೈಪಲ್ಲಿ ಹರಿತಿದೆ. ಇದು ನಮ್ಮ ಏನಂತಾರೆ ಇದು ನಮ್ಮ ಟೆಂಟಿಗೆ ಜಾಸ್ತಿ ಹತ್ರ ಆಗುತ್ತೆ. ಆ ಸೌಂಡು ಸೂಪರ್ ಇರುತ್ತೆ. ಇದು ವುಡ್ಡಲ್ಲ ಆ್ಯಕ್ಚುಲಿ, ವುಡ್ಡಲ್ಲ, ಫುಲ್ ಕಪ್ಪಲಿಗೆ ಇದು ಸೂಟಬಲ್ ಅಂತ ಅನಿಸುತ್ತೆ. ನೀವು ನೋಡ್ಬೋದು ಇಲ್ಲಿ ಪೂರ್ತಿ ವ್ಯೂ. ಯಾರೆಲ್ಲ ನೇಚರ್ನ ಎಂಜಾಯ್ ಮಾಡ್ತೀರೋ ಕಂಪ್ಲೀಟ್ ಫುಲ್ಫಿಲ್ ಆಗಿ ಇಲ್ಲಿ ನೀವು ಬಂದ್ಬಿಟ್ಟು ಎಂಜಾಯ್ ಮಾಡ್ಬೋದು ಅಂತ ನಾನು ಅನಿಸ್ತೀನಿ. ಓಕೆ, ಬನ್ನಿ ನೆಕ್ಸ್ಟು ನಾವು ಸ್ಟೇ ಆಗಿರೋಂಥ ಟೆಂಟನ್ನ ತೋರಿಸ್ಬಿಡ್ತೀನಿ. ಸರ್, ಇದರಲ್ಲಿ ಕಪಲ್ಲು ವಿತ್ ಇದು ಫ್ಯಾಮಿಲಿ ಎರಡು ಬಿಟ್ಟರೆ ಇನ್ನು ಕಾಟೇಜಸ್ ಇನ್ನು ಯಾವುದೂ ಇಲ್ಲ ಅಲ್ವಾ? ಕಾಟೇಜಸ್ ಇದೆ ಮೇಲೆಗಡೆ ಇದೆಯಾ? ಓಕೆ, ಲಾಸ್ಟಲ್ಲಿ ಅದು ನೋಡ್ಬಿಡ್ತೀವಿ. ಫಸ್ಟ್ ನಾನು ತೋರಿಸ್ಕೊಂಡು ಬಂದ್ಬಿಡ್ತೀನಿ. ಇವಾಗ ಏನು ಕಾಟೇಜ್ ಇದೆಯೋ, ಸಿಂಗಲ್ ಬೆಡ್ರೂಮ್ ಕಾಟೇಜ್ ಏನು ಹೇಳ್ತಿರೋ ಅದ್ರ ಮುಂದೆನೇ ಬಂದರೆ ಫುಲ್ ಡೈನಿಂಗ್ ಹಾಲು ಫುಲ್ ಸ್ಪೇಷಿಯಸ್ ಆಗಿ ಫ್ಯಾಮಿಲಿ ಎಲ್ಲರೂ ಬಂದ್ರು ಆರಾಮಾಗೆ ಕುತ್ಕೊಂಡು ಎಂಜಾಯ್ ಮಾಡ್ಬೋದು. ಪೂರ್ತಿ ಆ್ಯಕ್ಚುಲಿ ಫುಲ್ ನೀಟ್ನೆಸ್ ಮೈಂಟೈನ್ ಮಾಡಿದ್ದಾರೆ. ಈ ಥರ ಈ ಡೈನಿಂಗ್ ಹಾಲ್ ಬಿಟ್ಟ ತಕ್ಷಣ ಏನಿದೆ ಅಂದರೆ ಒಂದು ವೇ ಇದೇನಪ್ಪ ಮ್ಯಾನೇಜ್ಮೆಂಟ್ ಅವರು ಏನು ಗೆಸ್ಟ್ ಬಂದಿರ್ತಾರೋ ಅವಾಗೆಲ್ಲ ಫುಡ್ ಪ್ರಿಪೇರ್ ಮಾಡುವಂಥ ಒಂದು ರೂಮ್ ಇದೆ. ಅದ್ರ ಮುಂದೆ ಹಸಿ ನಮ್ಮ ಟೆಂಟ್ಗೆ ದಾರಿ. ಹಿಂಗೆ ಬಂದರೆ ಎಲ್ಲ ಗ್ರೀನರಿ ಸೂಪರ್ ಇದೆ. ಇದು ವೇ ಟು ಅವರ್ ಟೆಂಟ್. ನಾವು ಟೆಂಟ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂತ ಟೆಂಟನ್ನ ನಾವು ಪ್ರಿಫರ್ ಮಾಡಿದ್ವಿ. ನೀವು ನೋಡ್ಬೋದು ಇಲ್ಲಿ ಫುಲ್ ಸೌಂಡು. ನನ್ನ ಸೌಂಡ್ ಕೇಳಿಸ್ತಿದೆಯಲ್ಲೋ ಗೊತ್ತಿಲ್ಲ. ಈ ಥರ ಸ್ಟೆಪ್ಸು ಎಲ್ಲ ಫುಲ್ ನೇಚರ್ ಸೆಂಟ್ರಲ್ ಇದ್ದೀವೇನೋ ಅನ್ನೋ ಫೀಲ್ ಬರ್ಬೇಕು ನಮಗೆ. ನ್ಯಾಚುರಲ್ ನೇಚರಲ್ಲಿ ಫುಲ್ ಇನ್ ಬಿಟ್ವೀನ್ ನಾವು ಇದ್ದೀವಿ ಅಂತ ಅನಿಸ್ಬೇಕು. ಆ ಥರ ಇದೆ. ಇಲ್ಲಿ ಟಾಪಲ್ಲಿ ಹತ್ಬಿಟ್ಟು ಟಾಪ್ ವ್ಯೂ ನಾವು ನೋಡ್ಬೋದು. ಅದು ಹತ್ತಿ ತೋರಿಸೋಷ್ಟು ಇವಾಗ ಪೇಷನ್ಸ್ ಇಲ್ಲ ನನಗೆ. ನೀವು ನೋಡ್ಕೊಳ್ಳಿ ಹಂಗೆ ಏನಿದೆಯೋ ಸ್ಟೇಜಸ್ಸು ಅದು ಹತ್ಬಿಟ್ಟು ಅಲ್ಲಿಂದ ಕಂಪ್ಲೀಟ್ ನೋಡ್ಬೋದು. ಇದು ಬಂದು ಟೆಂಟ್ ಹಾಕುವಂಥ ಪ್ಲೇಸು 1 2 3 4 5 6 ಒಂದು 7 ಇದೆ ಅನಿಸುತ್ತೆ ಕಂಪ್ಲೀಟಾಗೆ. ನಮ್ಮ ಕಾಟೇಜ್ ಏನಿದೆಯೋ ಟೆಂಟು ನಾವು ನಿಮ್ಗೆ ತೋರಿಸ್ಬಿಡ್ತೀನಿ. ಅದು ಫಸ್ಟ್ ಒನ್ನು, ಇದು ಸೆಕೆಂಡ್ ಒನ್ನು.
ನಮ್ಗೆ ಕೊಟ್ಟಿರೋಂಥದ್ದು ಏನು ನದಿ ಹರಿಯುತ್ತಿರುತ್ತೆ ಪಕ್ಕದಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಒಳಗಡೆ ಇದ್ದರೆ ಮಾತ್ರ ಕಂಪ್ಲೀಟಾಗಿ ಮಳೆ ಬರ್ತಿದೆ ಆಚೆ ಅನ್ನೋ ಫೀಲ್ ಬರುತ್ತೆ ನಮಗೆ. 24 hours ಮಳೆ ಬರ್ತಿದೆ, ಆಚೆ ಹೋಗೋದು ಬೇಡಪ್ಪ ಅಂತ 2 ಸರಿ ನಿಂತ್ಬಿಟ್ಟಿದ್ದೀವಿ. ಬನ್ನಿ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಇಟ್ಸ್ ಅವರ್ ಟೆಂಟ್. ಇದರಲ್ಲಿ 4 to 5 ಮೆಂಬರ್ಸ್ ಆರಾಮಾಗಿ ಮಲಗ್ಬೋದು. ಅಂದರೆ ನಾವು 4 ಮೆಂಬರ್ಸ್ ಆ್ಯಕ್ಚುಲಿ ನಾವು ಪ್ರಿಫರ್ ಮಾಡಿದ್ದು. ಹಿಂಗೆ ಬಂದರೆ ಇಲ್ಲಿಂದನೂ ವ್ಯೂ ಕಾಣಿಸುತ್ತೆ. ನಾವು ಫುಲ್ ಇದರಲ್ಲಿ ಮಲಗಿಬಿಡ್ತೀವಿ ಕಂಪ್ಲೀಟು. ಇವಾಗ ನಾವು ಆಚೆ ನಮ್ಮ ಬ್ಯಾಗಲ್ಲೆಲ್ಲ ಇದೆ. ಈ ಥರ ಆಚೆ ಬಂದ್ವಿ ಅಂತ ಇಟ್ಕೊಳ್ಳಿ. ವೇಟು ಕೆಳಗಡೆ ಏನು ಚಿಕ್ಕದಾಗಿ ಹೊಳೆ ಹರಿತಿದೆಯೋ ಅಲ್ಲಿಗೆ ಹೋಗೋವಂಥ ಪ್ಲೇಸು. ಬನ್ನಿ ಹೋಗೋಣ, ಬಾ ಚೆನ್ನ. ಈ ಥರ ಹೋಗ್ತಾ ಹೋಗ್ತಾ ಪೂರ್ತಿ ಈ ಥರ ಇದೆ. ಯಾರ್ಯಾರೆಲ್ಲ ಟೆಂಟಲ್ಲಿ ನಾನು ಮಲಗಬೇಕು, ಅದು ಎಕ್ಸ್ಪೀರಿಯೆನ್ಸ್ ತೊಗೋಬೇಕು ಅಂತ ಯಾರೆಲ್ಲ ಅಂದ್ಕೊತಿರೋ, ಖಂಡಿತವಾಗ್ಲೂ ವೈಲ್ಡ್ ವ್ಯಾಲಿ ರೆಸಾರ್ಟ್ ಸಕಲೇಶ್ಪುರಾಗೆ ನೀವು ವಿಸಿಟ್ ಆಗಿ. ಫುಲ್ ನೇಟಿವಿಟಿ, ನೇಚರಲ್ಲೇ ಇದೀವಿ ಅನ್ನೋ ಫೀಲ್ ಬರುತ್ತೆ. ನೋಡ್ತಾ ಇರ್ಬೋದು ಕಂಪ್ಲೀಟ್. ಸೂಪರ್ ಆಗಿದೆ ಅಂತ ಅನ್ಸುತ್ತೆ. ನೋಡಿ ಎಷ್ಟು ನೇಚರ್ ಆಗಿದೆ ಅಂದರೆ 2 days ನಾವು ಸ್ಪೆಂಡ್ ಮಾಡಿದ್ದೀವಿ. ಇನ್ನೂ 2 days ಇರಬೇಕು ಅನ್ನಿಸ್ತದೆ. ವಿತ್ ಮನೇಲಿ ಇಷ್ಟು ಬಿಟ್ಟಿರೋದೇ ಹೆಚ್ಚು ನಮ್ಮನ್ನು. ಇಷ್ಟು ನಾನು ಆಚೆ ಬಂದಿರೋದನ್ನ ಪುಣ್ಯ ಅನ್ಸುತ್ತೆ ನಿಮಗೆ. ಆ್ಯಕ್ಚುಲಿ ಏನೇ ಆದ್ರೂ ಬರ್ತಾ ಇರಬೇಕು, ಈ ಥರ ನೋಡ್ತಾ ಇರಬೇಕು ಅಂತ ಹೇಳ್ಬಿಟ್ಟು ನನ್ನಿದು. ವಿತ್ ಪರ್ಮಿಷನ್ ನಾನು ಬಂದೇ ಬರ್ತೀನಿ ಇಲ್ಲಿಗೆ. ಬನ್ನಿ ಕೆಳಗಡೆ ಹೋಗ್ಬಿಟ್ಟು ನಾನು ವಿಡಿಯೋ ಮಾಡ್ತೀನಿ. ಈ ಇನ್ ಬಿಟ್ವೀನ್ ನೇಚರಲ್ಲಿ ಫೋಟೋಶೂಟ್ ನಡೀತಿದೆ ನಮ್ಮ ಫ್ರೆಂಡ್ಸ್ದು. ಹೀರೋ ಅಣ್ಣ ಇಲ್ಲೇ ಇದ್ದಾನೆ ಮುಸ್ತಫಾ ಕ್ಯಾಮ್ರಾಮ್ಯಾನ್. ನಾನೇ ಇಲ್ಲಿ ರೋಸ್ಟ್ ಮಾಡಬೇಕಾಗ್ತೀನಿ. ನೀವು ನೋಡ್ತಾ ಇರ್ಬೋದು, ಸೂಪರ್ ಇದೆ. ಬನ್ನಿ ಕೆಳಗಡೆ ಹೋಗ್ಬಿಡೋಣ. ಹೋಗ್ತೀನಿ ಕೆಳಗಡೆ, ನೀನೇ ಹೋಗ್ತೀನಿ. ಏನು ಸ್ಟೆಪ್ಸ್ ಇದೆಯಾ ನೋಡಿಕೊಂಡು ಹತ್ತಬೇಕು, ಇಳಿಬೇಕು. ಸಾರಿ, ಸೂಪರ್ ಆಗಿದೆ. ಅಲ್ಲಿಂದ ಹಾಕೊಂಡ್ಬರ್ತಿದೆ ನಮ್ಮ ಕಾಟೇಜಸ್ ಎಲ್ಲ 1 2 3 4 ಅಲ್ಲಿದೆ. ಇಲ್ಲಿ ಮಾರ್ನಿಂಗ್ ಎದ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಬ್ರಷ್ ಮಾಡಿಬಿಟ್ಟು ಆರಾಮಾಗೆ ಸೂಪರ್ ಆಗಿರುತ್ತೆ. ನಮ್ಮ ಕಾಟೇಜಸ್ಸು ಎಲ್ಲ ಇಲ್ಲಿದೆ ಕಂಪ್ಲೀಟಾಗಿ. ಹಿಂಗೆ ಹರ್ಕೊಂಬರುತ್ತೆ. ಆ್ಯಕ್ಚುಲಿ ನಾವೆಲ್ಲ ನೇಚರ್ನ ಎಂಜಾಯ್ ಮಾಡೋದ್ರಿಂದ ಈ ಥರ ಪ್ಲೇಸನ್ನ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಯಾರ್ಯಾರೆಲ್ಲ ನೇಟಿವಿಟಿನ ನೇಚರ್ನ ಎಂಜಾಯ್ ಮಾಡಬೇಕು ಅಂತ ಅನ್ಸೋದು ಈ ಪ್ಲೇಸನ್ನ ನಾನು ಪ್ರಿಫರ್ ಮಾಡ್ತೀನಿ. ಹಂಗೆ ನೋಡಿ ಕಂಪ್ಲೀಟ್. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈಗ ಇದೇನಿದು ಫುಡ್ ನಮಗೆ ಸಪ್ಲೈ ಮಾಡುವಂತಹ ಹೋಮ್ ಇದೆಯೋ ಅದ್ರ ಪಕ್ಕದಲ್ಲಿ ಫೈರ್ ಕ್ಯಾಂಪ್ಗೆ ಜಾಗ ಬಿಟ್ಟಿದ್ದಾರೆ ಕಂಪ್ಲೀಟಾಗಿ. ಇಲ್ಲಿ ಬಂದು ಫ್ಯಾಮಿಲಿ ಯಾರಾದರೂ ಬಂದು ಎಂಜಾಯ್ ಮಾಡ್ಬೋದು ಆರಾಮಾಗಿ. ಏನಿದು ಫ್ಯಾಮಿಲಿ ಕಾಟೇಜ್ ಆ್ಯಂಡ್ ದೆನ್ ಸಿಂಗಲ್ ಕಾಟೇಜು. ಇದರ ಪಕ್ಕದಲ್ಲಿ ನೀವು ಬಂದು ನೋಡ್ತಾ ಇದ್ರೆ ಇಲ್ಲಿ ಯಾವ ಥರ ಇದೆ ನನಗೂ ಒಂದು ಐಡಿಯಾ ಇಲ್ಲ. ಅವರು ಸರ್ ತೋರ್ಸೋಕ್ಕೆ ರೆಡಿ ಇದ್ದಾರೆ. ನಾವು ಹೋಗ್ಬಿಟ್ಟು ಒಂದ್ಸರಿ ನೋಡೋಣ. ಇದೇ ಥರ ಬಂದರೆ ಇಲ್ಲಿ ಆ್ಯಕ್ಚುಲಿ ಇದು ಬಿಲ್ಡ್ ಆಗಿದೆ. ಇಲ್ಲಿ ಪೂರ್ತಿ ಸರ್ ಇದು ಸ್ಪೇಷಿಯಸ್ ಆಗಿತ್ತಾ?
ಇದು ಕಂಪ್ಲೀಟ್ ಸ್ಪೇಷಿಯಸ್ ಆಗಿತ್ತು. ಇದು ಬಿಲ್ಡ್ ಮಾಡಿದ್ದೀರಲ್ವ ಇದು? ಹಾಂ, ನಾನು ಆನ್ಲೈನಲ್ಲಿ ನೋಡಿದಾಗ ಇದ್ರ ಏನು ಇರಲಿಲ್ಲ ಆ್ಯಕ್ಚುಲಿ. ಇಲ್ಲೆಲ್ಲ ಟೆಂಟ್ ಹಾಕಿ ನೀವು ಕೊಡ್ತಿದ್ರಿ ಅಲ್ವಾ? ಇದು ನೇಟಿವಿಟಿ ನೇಚರ್ ಡೈರೆಕ್ಟಾಗಿ ನೋಡ್ಬೋದು ನೀವು ಆಚೆ. ಸರ್ ಇದು ಏನಕ್ಕೆ ಅಂತ ಮಾಡೋದು? ಫ್ಯಾಮಿಲಿ ಅಂತನಾ? ಫ್ಯಾಮಿಲಿ ಸರ್, ಅದ್ರಲ್ಲಿ ಜಾಸ್ತಿ ಜನ ಬರ್ತಾರಲ್ಲ, 7-8 ಜನ ಅಲ್ಲ, ಅದೆಲ್ಲ ಮಾಡ್ಬೋದು. ಒಂದೇ ರೂಮ್ ಮಾಡ್ಬೋದು. ಇಲ್ಲಿ 4 ಬೆಡ್ಸ್ ಮಾತ್ರ ಇದೆ. ಬೆಡ್. ಇದು ಬೆಡ್ಡೇನಾ? ಓಕೆ, ಇದು ಪ್ರೈಸ್ ಎಲ್ಲ ನಾನು ಸರ್ ಹತ್ರ ಕೇಳ್ತೀನಿ. ಓಕೆ, ಇದು ಯಾವ ಥರ ಇದೆ ಅಂತ. ನೀವು ನೋಡ್ತೀರಲ್ಲ, ಕಂಪ್ಲೀಟ್ ಇದಾರಲ್ಲ, ಇದು ಫುಲ್ ಫ್ಯಾಮಿಲಿ. ಓಕೆ, ನೆಕ್ಸ್ಟ್ ಸೇಮ್ ಎಲ್ಲ ಇದೇ ಥರ ಇದೆಯಲ್ಲ? ಓಕೆ, ಥ್ಯಾಂಕ್ ಯು ಸರ್. ನೋಡ್ತಾ ಇರ್ಬೋದು, ನಾನು ಆನ್ಲೈನಲ್ಲಿ ಚೆಕ್ ಮಾಡಿದ್ದೆ, ಇದೆಲ್ಲ ಫುಲ್ ಏನೂ ಇರಲಿಲ್ಲ ಆ್ಯಕ್ಚುಲಿ. ಇದು ಬಿಲ್ಡ್ ಮಾಡಿದ್ರೆ ಹೊಸ್ದಾಗೆ ಫುಲ್ ನೇಚರ್ನ ವ್ಯೂ ಮಾಡಲಿ ಅನ್ನೋ ಪಾಯಿಂಟ್ ಆಫ್ ವ್ಯೂನಲ್ಲಿ. ನಾನು ಬಂದಾಗಿಂದ ಅಬ್ಸರ್ವ್ ಮಾಡ್ತಾಯಿದ್ವಿ, ಅವ್ರ ಹಾಸ್ಪಿಟಾಲಿಟಿ ಎಲ್ಲ ಸೂಪರ್ ಇದೆ. ಬನ್ನಿ, ಸ್ವಿಮ್ಮಿಂಗ್ ಪೂಲ್ ಆ್ಯಂಡ್ ದೆನ್ ರೈನ್ ಡ್ಯಾನ್ಸ್ನ ಕವರ್ ಮಾಡ್ಕೊಂಡ್ಬಿಡ್ತೀನಿ. ಅವೆರಡು ಮಾತ್ರ ನಾನು ಪೆಂಡಿಂಗಲ್ಲಿ ಇಟ್ಟಿದ್ದೀನಿ. ಸರ್ ಮೇಲೆ ಏನಿದೆ? ಅದು ಸರ್ ಟೆಂಟ್ ಇದೆ ಈಗ. ಅಲ್ಲೂ ಟೆಂಟ್ ಹಾಕ್ಕೊಡ್ತೀರಾ ನೀವು ಸ್ಪೇಷಿಯಸ್ ಆಗಿ? ಅಂದರೆ ಇದೆಲ್ಲ ಬಿಚ್ಚಿಬಿಡ್ತೀರಾ ನೀವು ಇವಾಗ? ಬಿಚ್ಚಿಬಿಟ್ಟು ಇಲ್ಲಿ ಟೆಂಟನ್ನ ಹಾಕ್ಕೊಡ್ತೀರಾ ನೀವು ಅಲ್ವಾ? ಓಕೆ, ನಾನು ಏನು ಅಂದ್ಕೊಂಡೆ ಅಲ್ಲಿ ಪ್ಲೇಯಿಂಗ್ ಏರಿಯಾ ಅಂತ ಅಂದ್ಕೊಂಡೆ ನಾನು. ಪ್ಲೇಯಿಂಗ್ ಏರಿಯಾ ಅಂತ ಅಷ್ಟೇ ಇದೆಯಾ? ಓಕೆ. ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದು ರೈನ್ ಡ್ಯಾನ್ಸ್ ಏರಿಯಾ. ಆ್ಯಕ್ಚುಲಿ ಇದು ಬಂದು ಪೂಲ್ ಏರಿಯಾ, ಕಂಪ್ಲೀಟ್ ಪೂಲ್ ಏರಿಯಾ. 10 o'clock to 6 PM ಇರುತ್ತೆ. ಆ್ಯಕ್ಚುಲಿ ವೀಕೆಂಡಲ್ಲೆಲ್ಲ ಇಲ್ಲಿ ಕ್ರೌಡ್ ಇರುತ್ತೆ. ವೀಕೆಂಡ್ ಮಾತ್ರ ಎಲ್ಲ ಕ್ರೌಡ್ ಇರುತ್ತೆ. ಫುಲ್ ಮ್ಯಾನೇಜ್ಮೆಂಟ್ ತೊಗೊಂಡಿರೋಂಥ ನಮ್ಮ ಆಕಾಶ್ ಸರ್ ಇದ್ದಾರೆ. ಫುಲ್ ಹಾಸ್ಪಿಟಾಲಿಟಿ ಸೂಪರ್ ಇದೆ. ಬಂದಾಗಿಂದ ಆ ರೆಸ್ಪೆಕ್ಟ್ಫುಲ್ ಆಗಲಿ, ಬಂದವ್ರು ನೋಡೋದಾಗಲಿ ಕಂಪ್ಲೀಟಾಗಿ. ಬೇರೆ ಕಡೆ ಎಲ್ಲ ನಾವು ವ್ಯೂ ಮಾಡಿದ್ದೀವಿ, ಸೇಮ್ ಇದೆ, ಒಂದು ಸ್ವಲ್ಪ ನಿಮ್ಗೆ ಜಾಸ್ತಿ ಇದೆ ಅದು ಬಂದಿರೋದು. ಸರ್ ಇವಾಗ ಏನಿರುತ್ತೆ ಆ ಪ್ರೈಸ್ ನೀವು ಹೇಳೋದಾದ್ರೆ ಹೇಳಿ, ನಾನು ಬೇಡ. ಇಲ್ಲ, ಪ್ರೈಸ್ ಒಂದು ಕಾಟೇಜ್ ಬಂದರೆ ಒಬ್ಬರಿಗೆ ಪರ್ ಹೆಡ್ 3000 ಇದೆ ಸರ್. ಅದೇ ಡಾರ್ಮೆಟ್ರಿ ಬಂದು ಒಬ್ಬರಿಗೆ 2500 ಪ್ರೈಸಸ್, ಮತ್ತೆ ಇನ್ಕ್ಲೂಡ್ ಫುಡ್ಡು ಮತ್ತೆ ಗೇಮ್ಸ್ ಎಲ್ಲ ಇನ್ಕ್ಲೂಡ್ ಆಗಿ. ಏನು ಟೈಮಿಂಗ್ಸ್ ಇರುತ್ತೆ? ಟೈಮಿಂಗ್ಸ್ ನಿಮಗೆ ಅದು ಲಂಚ್ ಟೈಮಿಂಗ್ಸ್ ಅಂದರೆ ನಿಮ್ಮ ಚೆಕ್ ಇನ್ 1 ಗಂಟೆಗೆ ಇರುತ್ತೆ. 1:30ಗೆ ನಿಮ್ಗೆ ಅದೇ 1 ಗಂಟೆ ಬಂದಾಗ ವೆಲ್ಕಮ್ ಡ್ರಿಂಕ್ಸ್ ಎಲ್ಲ ಕೊಟ್ಟು 1:30ಗೆ ಲಂಚ್ ಸ್ಟಾರ್ಟ್ ಮಾಡ್ತೀವಿ. 1:30ಯಿಂದ 3 ಗಂಟೆ ತನಕ. ಮತ್ತು ಸಂಜೆ 5:30ಯಿಂದ 5 ಗಂಟೆಯಿಂದ 5:30 ತನಕ IT ಇರುತ್ತೆ, ಟೀ ಮತ್ತು ಸ್ನ್ಯಾಕ್ಸು. ಮತ್ತು ಸಂಜೆ 7:30ರಿಂದ 10:30 ಬಾನ್ಫೈರು, ಮ್ಯೂಸಿಕ್ಕು. ಮತ್ತು 9:30 10:30 ಡಿನ್ನರ್ ಇರುತ್ತೆ. ಮತ್ತು ಗೇಮ್ಸ್ ಬಂದು ಇಂಡೋರ್ ಗೇಮ್ಸ್ ಎಲ್ಲ ನೀವು ಲಂಚ್ ನಾವೆಲ್ಲ ಆಡಿದೀವಿ. ನಾನು ಅದನ್ನೆಲ್ಲ ಕ್ಲಿಪ್ಸ್ ಹಾಕ್ತೀನಿ ಆ್ಯಕ್ಚುಲಿ. ಸರ್ ನಾನು ನಿಮ್ಗೆ ಕೇಳ್ತಾ ಇರೋದು ಏನಪ್ಪ ಅಂದರೆ, ಬೇರೆ ರೆಸಾರ್ಟ್ಗೂ ನಿಮ್ಮ ರೆಸಾರ್ಟ್ಗೂ ಡಿಫ್ರೆಂಟ್ ಏನು ಅಂತ? ಟಿಪ್ಸ್ ಅದೇ ಅಡ್ವೆಂಚರು ಗೇಮ್ಸ್ ಆಗಿರ್ಬೋದು, ಜಿಪ್ ಲೈನ್ ಆಗಿರ್ಬೋದು, ಆ ಥರ ಎಲ್ಲ ಇರ್ತದೆ. ಸ್ವಿಮ್ಮಿಂಗ್ ಪೂಲು, ರೈನ್ ಡ್ಯಾನ್ಸು. ಇಲ್ಲ, ನಾವು ಸಕಲೇಶ್ಪುರಗೆ ಬರಬೇಕು, ವ್ಯಾಲಿಗೆ ಬರಬೇಕು ಅಂದರೆ ಇದು ಸ್ಪೆಷಾಲಿಟಿ ನಮ್ಮ ಇದರಲ್ಲಿ ಅಂತ ಹೇಳೋದು ಯಾವುದಾದ್ರೂ ಇದೆಯಾ? ಅಂದರೆ ಎಲ್ಲದೂ ಸೇಮ್ ಇರುತ್ತೆ ಸರ್. ಅಂದರೆ ನಾವು ಅಡ್ವೆಂಚರ್ ಆಗಿ ಗೇಮ್ಸು ಎಲ್ಲ ಚೆನ್ನಾಗಿ ನೋಡ್ಕೊಂಡು ಹಾಸ್ಪಿಟ್ಲಿಗೆ ಕೊಟ್ಟು ಬಂದು ಗೆಸ್ಟ್ನ ಚೆನ್ನಾಗಿ ನೋಡ್ಕೊತೀವಿ ಅಷ್ಟೇ. ಓಕೆ, ನಾವು ನಾವು 2 ಡೇಸಿಂದ ನೋಡ್ತಾ ಇದೀವಿ. ಸರ್ ನಿಮ್ದು ಎಷ್ಟು ಬ್ರಾಂಚ್ ಇದೆ? ಏನು ಕತೆ? ನಮ್ಮದು 4 ಬ್ರಾಂಚ್ ಇದೆ ಸರ್. 4 ಬ್ರಾಂಚಸ್ ಇದೆ. 4 ಬ್ರಾಂಚಸ್ ಇದೆ. ರಾಮನಗರದಲ್ಲಿದೆ, ಬೆಂಗಳೂರಲ್ಲಿದೆ, ಮತ್ತೆ ಇಲ್ಲಿ ದೊಡ್ಡಬಳ್ಳಾಪುರ ನಂದಿ ಹಿಲ್ಸ್ ಅಂತ ಇದೆ. ಓಕೆ, ನಂದಿ ಹಿಲ್ಸ್ ನಮ್ಮ ಬಿಟ್ವೀನ್ ನಮ್ಮ ಬ್ಯಾಂಗ್ಳೂರ್ ಸರ್, ನಮ್ಮದು 20 ಕಿಲೋಮೀಟರ್ಸ್. ಮತ್ತೆ ಇಲ್ಲ 4. ಓಕೆ ಸರ್, ಥ್ಯಾಂಕ್ ಯು.